ನನಗೀಗ ರೆಸ್ಟ್ ಮಾಡಬೇಕು ಅನಿಸ್ತಾ ಇಲ್ಲ. ಕುಡಿಯೋಕ್ಕೆ ಸ್ವಲ್ಪ ನೀರು ಕೊಡ್ತೀರಾ? ನಾನು ಹೊರಗಡೆ ಹೋಗ್ಬಿಟ್ಟು ಬರ್ತೀನಿ, ನೀನು ಇಲ್ಲೇ ಆರಾಮಾಗಿ ಕುಂತ್ಕೊಂಡಿರು ಆಯ್ತಾ? ಎಲ್ಲಿಗೆ ಹೋಗ್ತಾ ಇದ್ದೀರಾ? ಇಲ್ಲೇ ಇರೋಕ್ಕಾಗಲ್ವಾ? ಬರ್ತೀನಿ ಕಳ್ಳ ಬೆಳ್ಳುಳ್ಳಿ, ಅಜ್ಜಿ ತವ ಬಸಿ ಮಾತಾಡ್ಕೊಂಡ್ ಬರ್ತೀನಿ. ಬೇಡ, ನೀವೆಲ್ಲೋ ಹೋಗೋದು ಬೇಡ. ನಾವೇನಾದರೂ ಆಟ ಆಡೋಣ? ಬೆಳ್ಳುಳ್ಳಿ, ಈ ಮಾತ್ನ ನೀನ್ ಹೇಳ್ತಾ ಇದ್ಯಾ? ಯಾವತ್ತೂ ಈ ಥರ ಎಲ್ಲ ಹೇಳ್ದಿರೋ ನೀನು ಇವತ್ತೇನು ಈ ಸ್ಪೆಷಲ್ ಆಗಿ ಹೇಳ್ತಿದ್ಯಾ? ನನ್ನ ಪರಿಸ್ಥಿತಿ ಸ್ವಲ್ಪ ನೋಡಿ ಐಶ್ವರ್ಯ ಅವರೇ. ಇಂಥ ಪರಿಸ್ಥಿತಿಯಲ್ಲಿ ನನಗೆ ಓಡಾಡೋಕ್ಕಾಗತ್ತಾ? ಅದಕ್ಕೆ ನೀವು ಸ್ವಲ್ಪ ನನ್ನ ಜೊತೆಗಿದ್ದರೆ ಬೇಜಾರು ಕಳೆಯುತ್ತೇನೋ ಅಂತ. ಆಯ್ತು ಬಿಡ, ತೆಪ್ಪಾಯ್ತು. ಸರಿ, ಇವಾಗ ಯಾವ ಆಟ ಆಡುಮಾ? ಚೆಸ್ ಆಡೋಣ? ಚೆಸ್ಸು? ಹೋಗ್ಲಾ, ನನಗದೇನು ಅಂತಾನೆ ಗೊತ್ತಿಲ್ಲ. ಕ್ಯಾರಮ್ ಬೋರ್ಡ್ ಆಡುಮಾ? ಸರಿ, ನಿಮ್ಮ ಕ್ಯಾರಮ್ ಬೋರ್ಡೇ ಆಡೋಣ. ಹೋಗಿ ತಗೊಬನ್ನಿ. ಸರಿ, ತಗೊಬತ್ತೀನಿ. ಹೌದು, ನಿಮ್ಮ ಮನೇಲಿ ಎಲ್ಲದೇ ಆ ಬೋರ್ಡು? ಗ್ರೀಷ್ಮನ್ ರೂಮಲ್ಲಿದೆ, ಹೋಗಿ ತಗೊಬನ್ನಿ. ಸರಿ, ನೀನು ಇಲ್ಲೇ ಲೆಸ್ಟ್ ಮಾಡ್ತಿರು, ನಾನು ತಗೊಬರ್ತೀನಿ. ಅಥವಾ ನೀವಾ? ಅದು ಬೆಳ್ಳುಳ್ಳಿಗೆ ಬೇಜಾರಾಯ್ತೈತೆ, ಏನಾದರೂ ಆಟ ಆಡುಮಾ ಅಂತ ಹೇಳ್ದ. ಅದಕ್ಕೆ ಹೊರಗಡೆ ಕ್ಯಾರಮ್ ಬೋರ್ಡ್ ಐತಲ್ಲ, ಅದನ್ನ ತಕೊಂಬಂದು ಆಟ ಆಡುಮಾ ಅಂತ ತರಕ್ ಹೋಯ್ತಿದ್ದೆ. ನೀವು ಬಂದ್ರಲ್ಲ, ಬನ್ನಿ 3 ಜನ ಕುಂತ್ಕೊಂಡು ಆಟ ಆಡುಮಾ? ಇಲ್ಲ ಐಶು, ನಾನು ಇವಾಗ ಬಂದಿರೋದು ಸಂಜೆ ಮನೇಲಿ ಪೂಜೆ ಇದೆ, ರೆಡಿ ಆಗಿ ಅಂತ ಹೇಳೋದಕ್ಕೆ ಬಂದೆ. ಪೂಜೆ? ಯಾವ ಪೂಜೆ ಅಥವಾ? ಒಂದು ಸಣ್ಣ ಪೂಜೆ ಐಶು. ಆದಿ ಬೇಗ ಗುಣ ಆಗಲಿ ಅಂತ. ನೀನು ಪ್ರೆಗ್ನೆಂಟ್ ಆಗಿದ್ಯಲ್ವಾ, ನಿನ್ನ ಹೆಲ್ತ್ ಚೆನ್ನಾಗಿರಲಿ ಅಂತ. ನಾನು ನಿಮ್ಮ ಮಾವ ಅತ್ತೆ ಸೇರ್ಕೊಂಡು ಮಾಡ್ತಿರೋ ಪೂಜೆ. ಇವತ್ತೇನಾತವಾ? ಹೌದು ಐಶು, ಪುರೋಹಿತ್ರಿಗೂ ಹೇಳಿದ್ದೀನಿ, ನಿಮ್ಮ ಅಪ್ಪ ಅಮ್ಮನಿಗೂ ಫೋನ್ ಮಾಡಿ ಹೇಳಿದ್ದೀನಿ, ಸಂಜೆ ಬಂದ್ಬಿಡ್ತಾರೆ. ನೀನು ಬೇಗ ರೆಡಿಯಾಗಿ ನಾನು ಹೋಗ್ಬಿಟ್ಟು ಪೂಜೆಗೆ ಐಟಮ್ಸ್ ಏನೇನು ಬೇಕೆಲ್ಲ ತೊಗೊಂಡು ಬಂದ್ಬಿಡ್ತೀನಿ. ಹಾಂ? ಬೆಳ್ಳುಳ್ಳಿ, ಇವಾಗ ಏನ್ಲ ಮಾಡೋದು? ನನ್ ಗರ್ಭಿಣಿ ಅಂತ ಅನ್ಕೊಂಡು ಅತ್ತೆವಾಗ ಪೂಜೆ ಮಾಡಿಸ್ಬೇಕು ಅಂತ ಅನ್ಕೊಂಡವ್ರೆ. ಈ ತರ ಸುಳ್ಳು ಹೇಳ್ಬಿಟ್ಟು ನನ್ನ ಪೂಜೆ ಕುಂತ್ಕೊಂಡ್ರೆ ನನಗೆ ಒಳ್ಳೇದಾಯ್ತದ? ನೋಡಿದ್ರಾ, ಒಂದು ಸಣ್ಣ ಸುಳ್ಳು ಎಷ್ಟು ದೊಡ್ಡ ಸಮಸ್ಯೆನ ಸೃಷ್ಟಿ ಮಾಡುತ್ತೆ ಅಂತ. ಇದಕ್ಕೆ ನಾನು ಹೇಳಿದ್ದು, ಯಾವತ್ತೂ ಈ ಥರ ಸುಳ್ಳು ಹೇಳೋದು ಒಳ್ಳೇದಲ್ಲ ಅಂತ. ನಾನು ಆಸ್ಪತ್ರೆಯಲ್ಲಿ ಅತ್ತೆ ಅಂತವ ನಿಜ ಹೇಳ್ಬೇಕಾಗಿತ್ತು. ಇವತ್ತು ಈಟೊಂದು ಸಮಸ್ಯೆ ಆಯ್ತಾನೆ ಇರಲಿಲ್ಲ. ಈಗಲೂ ಏನು ಕಾಲ ಮಿಂಚಿಲ್ಲ, ನೀವು ನಿಜ ಹೇಳ್ಬೋದು. ಅಮ್ಮ ಪೂಜೆ ಐಟಮ್ ಎಲ್ಲ ತರೋಕ್ಕೆ ಮಾರ್ಕೆಟ್ಗೆ ಹೋಗಿದ್ದಾರೆ. ಅವ್ರ ಮನೆಗೆ ಬರ್ತಾ ಇದ್ದಂಗೆ ಇರೋ ವಿಷಯನ ಹೇಳಿಬಿಡಿ. ಈಗ ಹೇಳಿದ್ರೆ ಅವ್ರ ಮನಸ್ಸಿಗೆಲ್ಲ ಬ್ಯಾಸರ ಆಗಲ್ವೆಲ್ಲ? ಹಾಗಂತ ಸುಮ್ಮನೆ ಇದ್ರೆ ಸಮಸ್ಯೆ ಇನ್ನೂ ದೊಡ್ಡದಾಗುತ್ತೆ. ನಿಜ ಗೊತ್ತಾದರೆ ಮತ್ತೆ ಯಾವತ್ತಾದರೂ ಬೇಜಾರಾಗೋದಿದ್ದೇ ಇರುತ್ತೆ. ಇರೋ ವಿಷಯನ ಹೇಳಿಬಿಡಿ ಐಶ್ವರ್ಯ ಅವರೇ.
ಎಂಥ ಕೆಲಸ ಮಾಡ್ಬಿಟ್ಟವ್ರು ನೋಡಿ. ನಮ್ಗೆ ಯಾರಿಗೂ ಓದಕ್ ಬರಲ್ಲ ಅಂತ ಯಾರ್ದೋ ಕೈನಾಗೆ ರಿಪೋರ್ಟ್ ಕಳ್ಸವ್ರೆ. ಈ ರಿಪೋರ್ಟ್ನ ಸರಿಯಾಗಿ ಓದಿ ಎಲ್ರಿಗೂ ಅದ್ರಲ್ಲಿ ಏನದೆ ಅಂತ ಸ್ವಲ್ಪ ಹೇಳಿ. ಹೆಂಗಿದ್ರು ನಮ್ಮ ಸುನಂದನ್ನ ಟೆಸ್ಟ್ ಮಾಡಿದವರು ನೀವೇ, ನಿಮ್ಗೆಲ್ಲ ಗೊತ್ತಿರ್ತದೆ. ನೋಡಿ, ಸುನಂದ ಅವ್ರ ರಿಪೋರ್ಟಲ್ಲಿ ಸುನಂದ ಅವರು ಮತ್ತೆ ತಾಯಿಯಾಗಕ್ಕೆ ಸಾಧ್ಯ ಇಲ್ಲ ಅಂತಿದೆ. ಇವನೊಳಗೆ ಅಪ್ಪಯ್ಯ ಸುಮ್ಕಿರಪ್ಪಯ್ಯ. ಬೇಡ ಅಪ್ಪಯ್ಯ. ಏನ್ ಹೇಳ್ತಾಳ ನೋಡು. ಬೇಡ ಅಪ್ಪಯ್ಯ, ಸುಮ್ಕಿರಪ್ಪಯ್ಯ. ಕೂತ್ಕೋ ಅಪ್ಪಯ್ಯ. ಬಿಡ್ಲ ನನ್ನ. ಅಪ್ಪಯ್ಯ, ಏನ್ ಮಾಡ್ಬೇಕು ಅಂತಿದ್ಯಾ ನೀನು? ಡಾಕ್ಟ್ರನ್ನ ಸಾಯಿಸಿ ಜೈಲ್ಗೆ ಹೋಗ್ಬೇಕು ಅಂತಿದ್ಯಾ? ಏ ಡಾಕ್ಟ್ರೆ, ಒಂದ್ ನಿಮಿಷನೂ ನನ್ ಕಣ್ ಮುಂದೆ ಕಾಣಿಸ್ಕೋಬಾರ್ದು. ಕಾಣಿಸಿದ್ರೆ ಇಲ್ಲೇ ಸಾಕ್ಷಿ ಹಾಕ್ಬಿಡ್ತೀನಿ. ಏಯ್, ಮುಚ್ಚಲೈ ಬಾಯ. ಡಾಕ್ಟ್ರೆ, ನೀವು ಟೆನ್ಷನ್ ಏನಾಗಬೇಡಿ. ಮನೆಯಾಗೆಲ್ಲ ಹಿಂಗೆ ನೀವು ಅಂಡಿ. ನೀ ಎತ್ತಿಲ್ದಿರೋ ನಾಯಿ ಎಂತ ಕೆಲಸ ಮಾಡ್ಬಿಟ್ಟಲ್ಲೋ. ಆಟೋ ಹೇಳಿದ್ಮೇಲೂ ಬಂಗಾರದಂತ ಮಗಿ ಮೇಲೆ ಕೈ ಮಾಡಿ ನಮ್ಮ ವಂಶದ ಕುಡಿನೇ ತೆಗೆದ್ಬಿಟ್ಟಲ್ಲೋ. ತಾಯಿನ್ನು ತಾಯ್ತನೇ ನೋಡ್ದಿರೋ ಹಂಗ್ ಮಾಡ್ಬಿಟ್ಟಲ್ಲೋ ಪಾಪಿ. ನೀನು ತರ ಆಗಕ್ಕಿಲ್ಲ. ನನ್ನಂತವ್ರಿಗೆ ಮನೆಯಾಗ ಜಾಗ ಇಲ್ಲ. ಅಪ್ಪಯ್ಯ, ಹಂಗೆಲ್ಲ ಹೇಳ್ಬೇಡ ನೀನು. ನಾನೇನ್ ನನ್ನ ಹೆಂಡ್ರು ಹೊಡೆಯೋದ್ನ ಬ್ಯಾರವ್ರು ನೋಡಿ ಕಲ್ತಿಲ್ಲ. ನೀನ್ ನಿನ್ನ ಹೆಂಡ್ರು ಹೊಡೆಯೋದ್ ನೋಡಿ ನಾನು ಕಲ್ತಿರೋದು. ಏಯ್, ಮುಚ್ಚಲೈ ಬಾಯ. ಅಪ್ಪಯ್ಯ ಊಟ ಮಾಡಕ್ಕಿಲ್ಲ ಅಂತ ನೀನು ಉಪವಾಸ ಕೂತ್ಕತ್ಯಾ? ಹೊಟ್ಟೆಗೆ ಏನ್ಲ ತಿಂದಿಯೇ ನೀನು? ಪಾಪ ಅದ್ಗೆ ಒಂದು ಬಾಳ ಹಾಳು ಮಾಡ್ಬಿಟ್ಟಲ್ಲ. ನಿನ್ನಂತವನು ಜೈಲ್ನಾಗೆ ಕಾಯಮ್ಮಾಗಿದ್ರನಯ್ಯ ಬುದ್ಧಿ ಬರೋದು. ಈ ತರ ಏಸ್ಗೆ ಕೆಲಸ ಮಾಡಿ ನೀನು ಮಾಡಿದ್ದೆ ಸರಿ ಅಂತ ನನ್ ಮುಂದೆನೆ ವಾದಿಸ್ತೀಯ. ನಾನು ಅಜ್ಜ ಆಗೋ ಆಸೆನೆ ನಾಶ ಮಾಡ್ಬಿಟ್ಟದು ಮಾನ್ಗಡಿ ನನ್ನ ಮಗನೇ. ನೀನ್ ತಪ್ಪು ಮಾಡ್ದಾಗೆಲ್ಲ ಬರೀ ಬುದ್ಧಿ ಮಾತು ಹೇಳಿ ಸುಮ್ಕೆ ಬಿಟ್ಬಿಟ್ಟೆ. ಈಗ ಹಂಗ ಮಾಡಕ್ಕಿಲ್ಲ. ನಿನ್ನ ಮನೆಯಾಗೂ ನಾನು ಆಸೆ ಪಟ್ಟ ದಿನ ಬಂದೇ ಬಿಡ್ತು. ನಾನು ತಾತ ಆಗ್ತೀನಿ ಕಣವ. ಈ ಮನೆಯಾಗೆ ಅಮ್ಮಗಾಲಿಟ್ಕೊಂಡು ಓಡಾಡಕ್ಕೆ ನನ್ನ ಮೊಮ್ಮಗ ಬರ್ತಾವ.
ಅತ್ತಿಗೆ ಬಾ ಅತ್ತಿಗೆ ಬಾ